Hello everyone, this is Dr. ಪದ್ಮನಾಭ್ ಭಟ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ಮ್ಯಾನಿಯಾ. ಕೇಳಿರ್ಬೋದು, ಏನು ಒಂಥರ ಮ್ಯಾನಿಯಾಕ್ ಥರ ಆಡ್ತಾನೆ ಅಂತ ಹೇಳಿಬಿಟ್ಟು. ಮ್ಯಾನಿಯಾ ಅನ್ನೋದು ಒಂದು ಬಿಗಿನಿಂಗಲ್ಲಿ ಒಂದು ಫಿಸಿಯಲಾಜಿಕಲ್ ಸ್ಟೇಟ್ ಥರನೇ ಇರುತ್ತೆ. ನಿಧಾನಕ್ಕೆ ಅದು ಒಂಥರ ನಿಮ್ಮ ಭಾಷೆಯಲ್ಲಿ ಅರೆಹುಚ್ಚ ಅನ್ನುವಂಥ ಒಂದು ಇದಕ್ಕೆ ಬರುತ್ತೆ. ಮ್ಯಾನಿಯಾಕ್ನಿಂದ ಸೈಕೋಟಿಕ್ ಆಗುವಂಥದ್ದು ನೆಕ್ಸ್ಟ್ ಸ್ಟೇಜು. ಸೊ ಹಾಗಾದರೆ ಈ ಮ್ಯಾನಿಯಾ ಅಂದರೆ ಏನು? ಮ್ಯಾನಿಯಾ ಅಂದರೆ ಒಬ್ಬ ಮನುಷ್ಯ ಇದ್ದಕ್ಕಿದ್ದ ಹಾಗೆ ತನ್ನ ಬಗ್ಗೆ ಅತಿ ತಿಳ್ಕೊಳ್ಳೋದು. ಅವನು ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಡಾಕ್ಟ್ರೇ ಆಗಿರ್ಬೋದು, ನಾನು ಭಾರಿ ದೊಡ್ಡ ಇಂಜಿನಿಯರು, ಭಾರಿ ದೊಡ್ಡ ಡಾಕ್ಟ್ರು ಅಂತ ಅಂದ್ಕೊಳ್ಳೋದು. ಆಮೇಲೆ ಒಂದು ಜಾಗದಲ್ಲಿ 4 ಜನ ಸೇರೋ ಜಾಗದಲ್ಲಿ ಹೆಚ್ಚಿಗೆ ಅವನ ಬಗ್ಗೆ ಯಾರು ಹೆಚ್ಚಿಗೆ ಗಮನ ಕೊಡಲಿಲ್ಲ ಅಂತಂದರೆ ಒಂದೇ ಸರ್ತಿ ಗಟ್ಟಿಯಾಗಿ ಮಾತಾಡೋದು, ನಗೋದು, ಅಂದರೆ ತನ್ನ ಕಡೆ ಅಟೆನ್ಷನ್ ಡ್ರಾ ಮಾಡೋದು. ಇದು ADHD ಅಲ್ಲ, ಅಟೆನ್ಷನ್ ಡೆಫಿಸಿಟ್ ಅದು ಹೇಳಿದ್ನಲ್ಲ, ಹೈಪರ್ ಆ್ಯಕ್ಟಿವ್ ಡಿಸಾರ್ಡರ್, ಅದು ಬೇರೆ. ಇದೊಂಚೂರು ಡಿಫರೆಂಟ್ ಇದೆ. ಇದರಲ್ಲಿ ಆರಂಭದ ಹಂತದಲ್ಲಿ ಮನುಷ್ಯ ಇದ್ದಕ್ಕಿದ್ದ ಹಾಗೆ ಯುಫೋರಿಯಾ ಅಂದರೆ ತಾನು ಭಯಂಕರ ಅಂದ್ಕೊಳ್ಳೋದು, ಇದ್ದಕ್ಕಿದ್ದಾಗೆ ಒಂಚೂರು ನಾರ್ಮಲ್ ಆಗೋದು. ನಾರ್ಮಲ್ ಆಗಿಬಿಟ್ಟು ಸುತ್ತಮುತ್ತ ಇರುವಂತಹ ಜನಗಳು ಯಾರು ಎತ್ತ ಅಂತೆಲ್ಲ ನೋಡಿ ಸ್ವಲ್ಪ ತಣ್ಣಗಾಗೋದು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಒಂಚೂರು ಅದೇ ಥರ ಬಿಹೇವ್ ಮಾಡೋದು, ವಿಚಿತ್ರವಾಗಿ ಬಿಹೇವ್ ಮಾಡೋದು. ಈ ಮನುಷ್ಯ ಒಂದು ಆರಂಭದ ದಿನಗಳಲ್ಲಿ ಒಂಚೂರು ಡಿಪ್ರೆಷನ್ನಲ್ಲಿರ್ತಾನೆ, ಒಂಚೂರು ಜಾಸ್ತಿ ಹೆಚ್ಚಿಗೆ ಯಾರ ಹತ್ರನೂ ಮಾತಾಡೋಲ್ಲ, ಸೈಲೆಂಟ್ ಆಗಿರ್ತಾನೆ, ಎಲ್ಲವೂ ನೋಡ್ತಾ ಇರ್ತಾನೆ. ಸಡನ್ನಾಗಿ ಒಂದು ದಿವಸ ಆವೇಶ ಬಂದ ಹಾಗೆ. ಸೊ ಇದು ಈ ಒಂದು ಸ್ಥಿತಿಗೆ ಮ್ಯಾನಿಯಾ ಅಂತಾರೆ, ಅಥವಾ ಈ ಕಾಯಿಲೆಗೆ ಮ್ಯಾನಿಯಾಕ್ ಡಿಸೀಸ್. ಇದೊಂದು ಮೆದುಳಿನ ಫಂಕ್ಷನ್ಗೆ, ಅಂದರೆ ಮೆದುಳಿನ ಒಂದು ಕಾರ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯ. ಅಂದರೆ ಇಟ್ಸ್ ಎ ಸೈಕ್ಯಾಟ್ರಿಕ್ ಸಬ್ಜೆಕ್ಟ್, ಮನೋಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆ. ಇದು ಆರಂಭದಲ್ಲಿ ನಾನು ಹೇಳಿದಾಗೆ ಒಂಚೂರು ಡಿಪ್ರೆಷನ್ ಥರ ಇರ್ತಾರೆ. ಒಂಚೂರು ಇದ್ದಕ್ಕಿದ್ದಾಗ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟು ಸುಮ್ಮನೆ ಯೋಚನೆ ಮಾಡೋದು, ಅಳೋದು ಒಂಚೂರು, ಆಮೇಲೆ ತನ್ನಷ್ಟಕ್ಕೆ ತಾನು ಸಮಾಧಾನ ಮಾಡ್ಕೊಳ್ಳೋದು. ಹೀಗೆ ಒಂಚೂರು ಅಬ್ನಾರ್ಮಲ್ ಬಿಹೇವಿಯರ್ ಥರ ಕಾಣಿಸುತ್ತೆ. ನೀವು ಈ ಹಂತದಲ್ಲೇ ಅವರನ್ನು ಮನಃಶಾಸ್ತ್ರಜ್ಞರ ಹತ್ರ ಕರ್ಕೊಂಡು ಹೋದರೆ ಅವರು ಅದಕ್ಕೆ ಸರಿಯಾದಂತಹ ಔಷಧಿಯನ್ನು ಕೊಟ್ಟುಬಿಟ್ಟು ಸರಿ ಮಾಡ್ತಾರೆ. ಇಲ್ಲ ಅಂದರೆ ಸ್ವಲ್ಪ ಅದು ಜಾಸ್ತಿ ಆಗ್ತದೆ. ಅದೇ ಮ್ಯಾನಿಯಾಕ್ ಡಿಸಾರ್ಡರ್ ಹೋಗಿ ಸೈಕಾಟಿಕ್ ಡಿಸಾರ್ಡರ್ ಆಗುತ್ತೆ. ಇಲ್ಲಿ ಎಕ್ಸಾಕ್ಟಾಗಿ ಏನಾಗುತ್ತೆ ಅಂತಂದರೆ, ನಮ್ಮ ಮೆದುಳಿನಲ್ಲಿ ಕೆಲವು ಹಾರ್ಮೋನ್ಗಳ ಉತ್ಪತ್ತಿ ಆಗ್ತದೆ. ನೀವು ಕೇಳಿರ್ಬೋದು ಡೋಪಮಿನ್ ಅಂತ ಹೇಳಿಬಿಟ್ಟು. ಈ ಡೋಪಮಿನ್ ಹಾರ್ಮೋನು ಕಮ್ಮಿ ಆದಾಗ ಡಿಪ್ರೆಷನ್ ಆಗುತ್ತೆ, ಜಾಸ್ತಿ ಆದಾಗ ಇಟ್ಸ್ ಆಲ್ಸೋ ಕಾಲ್ಡ್ ಹ್ಯಾಪಿ ಹಾರ್ಮೋನ್. ಸ್ವಲ್ಪ ಅದರದ್ದು ಸ್ರಾವ ಜಾಸ್ತಿ ಆದ ತಕ್ಷಣ ಏಕದಮ್ ಎಕ್ಸೈಟ್ ಆಗಿಬಿಡೋದು, ಇದು ಮಾಡೋದು, ಕಿರ್ಚಾಡೋದು, ನಾನು ಏನು ಅಂದ್ಕೊಂಡ್ಯಾ ನೀನು, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರಲ್ಲ ಕೆಲವರು. ಸೊ ದೇ ಆರ್ ಆಲ್ ಬಿಟ್ ಮ್ಯಾನಿಯಾಕ್ ಪೀಪಲ್. ಸೊ ಇದನ್ನು ಆರಂಭದ ಹಂತದಲ್ಲೇ ಗುರುತಿಸಿಬಿಟ್ಟು ನೀವು ನಿಮ್ಮ ಮನಃಶಾಸ್ತ್ರಜ್ಞರ ಹತ್ರ ಹೋಗಿ ಫಸ್ಟ್ ಬೇಕಾದರೆ ಕುಟುಂಬ ವೈದ್ಯರನ್ನು ಸಂಪರ್ಕಿಸಿ. ಅವ್ರ ಲೆವೆಲಲ್ಲಿಯೂ ಆಗುತ್ತೆ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಡಾಕ್ಟ್ರು ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಇದು ಅದೇ ಡಿಪ್ರೆಷನ್ನು ಫಸ್ಟ್ ಸ್ಟಾರ್ಟ್ ಆಗಿಬಿಟ್ಟು ಬೈಪೋಲಾರ್ ಡಿಸಾರ್ಡರ್ ಥರನೇ. ಬೈಪೋಲಾರ್ ಡಿಸಾರ್ಡರ್ ಅನ್ನೋದು ಆ್ಯಂಗ್ಸೈಟಿ ಡಿಪ್ರೆಷನ್ ಈ ಥರ ಅಲ್ವಾ.
ಇದು ಅದಕ್ಕಿಂತ ಒಂಚೂರು ಹಿಂದಿನ ಸ್ಟೇಜು. ನೆಕ್ಸ್ಟ್ ಇದನ್ನು ಹಾಗೆ ಬಿಟ್ಟರೆ ಇದು ಬೈಪೋಲಾರ್ ಡಿಸಾರ್ಡರ್ ಆಗಿಬಿಡುತ್ತೆ. ಸೊ ಬೈಪೋಲಾರ್ ಡಿಸಾರ್ಡರ್ ಆಗೋಕ್ಕೆ ಮುಂಚೆ ಇದನ್ನು ನೀವು ಗುರುತಿಸಬೇಕು. ಇದ್ದಕ್ಕಿದ್ದಾಗೆ ನಾನು ಯಾರಿಗೂ ಉಪಯೋಗ ಇಲ್ಲ, ನನ್ನಿಂದ ಯಾರಿಗೂ ಪ್ರಯೋಜನ ಇಲ್ಲ, ಹಾಗೆ ಹೀಗೆ ಅಂತ ಮಾತಾಡೋದು. ಆಮೇಲೆ ಸ್ವಲ್ಪ ಸಮಯ ಅಂದರೆ ಸ್ವಲ್ಪನೇ ಒಂದೇ ದಿವಸದಲ್ಲೇ ಸ್ವಲ್ಪ ಹೊತ್ತಾದಮೇಲೆ ಮಾಡೋದು, ನಾನು ಯಾರಿಗೆ ಆಮೇಲೆ ನಾನು ಏನು ಅಂದ್ಕೊಂಡಿದ್ದೆ ನಾನು ಅಂಥೇಳಿ ಮತ್ತೆ ತಾನು ಇದಾಗೋದು. ಹೀಗೆ ಒಂದು ಏರಿಳಿತ, ಭಾವನೆಗಳಲ್ಲಿ ಏರಿಳಿತಗಳು ಆಗ್ತಾನೇ ಇರ್ತವೆ ಇಂಥ ಮನುಷ್ಯರಲ್ಲಿ. ಇದನ್ನು ನಾವು ಎರಡು ಧ್ರುವ, ಅದೇ ಬೈಪೋಲಾರ್ ಡಿಸಾರ್ಡರ್ ಎರಡು ಧ್ರುವ, ಒಂದು ಸರ್ತಿ ಹೀಗೆ ಒಂದು ಸರ್ತಿ ಹಾಗೆ, ತೀರಾ ಪಾಸಿಟಿವ್ ತೀರಾ ನೆಗೆಟಿವ್, ಈ ಥರ ಒಂದು ಮನೋಸ್ಥಿತಿ ಬರುತ್ತೆ. ಇನ್ನು ಮ್ಯಾನಿಯಾಕ್ ಡಿಸೀಸ್ ಬಂದವನು ಬಾಕಿಯವರಿಗಿಂತ ಸ್ವಲ್ಪ ಭಿನ್ನವಾಗಿರ್ತಾನೆ. ಹೇಗೆ ಅಂದರೆ ಅವನು ಸ್ವಲ್ಪ ಭಿನ್ನವಾಗಿ ನಡ್ಕೊಳ್ಳೋದಲ್ಲದೆ, ಈಗ ಒಂದು 4 ಜನ ಸೇರಿರೋ ಜಾಗ, ಒಂದು ಫಂಕ್ಷನು, ಅವನು ಎಲ್ಲರ ಜೊತೆ ಬಂದು ಕೂತ್ಕೊಳ್ಳಲ್ಲ, ಸಪ್ರೇಟಾಗಿ ಕೂತ್ಕೋತಾನೆ. ಅವನು ಬೇರೆಯೇ ಒಂದು ಚೇರ್ ಹಾಕ್ಕೊಂಡು ಆ ಕಡೆ ಎಲ್ಲ ನೋಡ್ಕೊಂಡು ಕೂತಿರ್ತಾನೆ. ಅಂದರೆ ಅವನಿಗೆ ಸಮಾಜದ ಬಗ್ಗೆ ಒಂಥರ ಕೀಳ್ಭಾವನೆ, ಇವರೆಲ್ಲ ಸರಿ ಇಲ್ಲ ಅನ್ನುವಂಥ ಒಂದು ಭಾವನೆ ಇರ್ಬೋದು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಯಾರೂ ಅವನು ಮಾತಾಡಿಸ್ಲೇ ಇಲ್ಲ. ಇದಾದಮೇಲೆ ಒಂದೇ ಸರ್ತಿ ಈ ಬಿಕಮ್ಸ್ ಆ್ಯಂಕ್ಷಿಯಸ್ ಆಗಿಬಿಟ್ಟು ಮತ್ತೆ ಏನು ಸಮಾಚಾರ, ನಾನು ಇಷ್ಟು ವರ್ಷ ಸರ್ವಿಸ್ ಆಗಿದೆ ನನಗೆ, PWDನಲ್ಲಿ ಅಷ್ಟು ವರ್ಷ ಇದ್ದೆ ನಾನು, ನಮ್ಮ ಕಾಲದಲ್ಲಿ ಅವರಿದ್ದರು ಇವರಿದ್ದರು ಅಂತ ಮತ್ತೆ ಕತೆ ಶುರು ಮಾಡಿಬಿಡ್ತಾನೆ. ಯಾಕಂದರೆ ಅವನನ್ನು ನೀವು ದೂರ ಇಟ್ಟ ತಕ್ಷಣ ಅವನಿಗೆ ಅರಿವು ಉಂಟಾಗುತ್ತೆ. ಇಲ್ಲ ನಾನು ಎಲ್ಲರ ಥರನೇ ಆಗಬೇಕು ಮತ್ತೆ ಅಂತ ಅವನಿಗೇನೋ ಒಂದು ತಲೆಗೆ ಬಂದುಬಿಟ್ಟು ಮತ್ತೆ ಅವನು ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಒಂದು ತರಹ ಮಿಶ್ರಣ, ನೆಗೆಟಿವ್ ಪಾಸಿಟಿವ್ ಎರಡರದ್ದು ಮಿಶ್ರಣ ಇರುವಂತಹ ಒಂದು ಸ್ಟೇಜು. ಆ ಸ್ಟೇಜಿಗೆ ಮ್ಯಾನಿಯಾಕ್ ಡಿಸೀಸ್ ಅಂತೀವಿ. ಆಮೇಲೆ ಆ ಪರ್ಸನ್ಗೆ ಮ್ಯಾನಿಯಾಕ್ ಅಂತೀವಿ. ಆಮೇಲೆ ಆ ಕಾಯಿಲೆಗೆ, ಆ ಸಿಂಪ್ಟಮ್ಗೆ ಮ್ಯಾನಿಯಾ ಅಂತಾರೆ. ಸೊ ಇಷ್ಟೇ, ಇದರಲ್ಲಿ ಹೆಚ್ಚಿಗೆ ಮಾತಾಡಲಿಕ್ಕೇನಿಲ್ಲ. ಮತ್ತು ಕೆಲವರು ಸ್ವಲ್ಪ ರೆಪಿಟೇಟಿವ್ ಆಗಿ ಮಾತಾಡುವ ಚಾನ್ಸಸ್ ಇದೆ. ಹೇಳಿದ್ದನ್ನೇ ಮತ್ತೆ ಹೇಳೋದು. ನೀವು ಆವಾಗಲೇ ನಿಮ್ಮ ಸುತ್ತಮುತ್ತ ಇರೋರಲ್ಲೇ ಒಂದು ಕೆಲವರು ನೋಡಿರ್ಬೋದು, ನೀವು ಹೇಳಿದ್ದನ್ನೇ ಮತ್ತೆ ಹೇಳ್ತಾ ಇರ್ತಾರೆ. ಹೇಳಿದ್ದನ್ನೇ ಹೇಳಿದ ಕಿಸ್ಬಾಯಿ ದಾಸ ಅಂಥೇಳಿ. ಸೊ ಇದು ಮ್ಯಾನಿಯಾದ್ದು ಸ್ವಲ್ಪ ಇನಿಷಿಯಲ್ ಸಿಂಪ್ಟಮ್ಸು, ಒನ್ ಆಫ್ ದ ಸಿಂಪ್ಟಮ್ಸು. ಆವಾಗ ಅವರಿಗೆ ಸ್ವಲ್ಪ ನೀವು ಅಟೆನ್ಷನ್ ಕೊಟ್ಬಿಟ್ಟು ಹೌದಾ ಅಂತ ಹೇಳ್ಬಿಟ್ಟು ಒಂಚೂರು ಮಾತಾಡಬೇಕಾಗ್ತದೆ. ಇಲ್ಲ ಅಂದರೆ ಅವರಿಗೆ ಡಿಸಪಾಯಿಂಟ್ ಆಗೋದಲ್ಲದೆ ಅವರು ನೆಕ್ಸ್ಟ್ ಸ್ಟೇಜಿಗೆ ಹೋಗ್ಬಿಡ್ತಾರೆ. ಸೊ ಹೀಗೆ ಟು ಸಮರೈಸ್, ಸ್ಲೈಟ್ ಡಿಪ್ರೆಷನ್ ಫಾಲೋಡ್ ಬೈ ಆ್ಯಂಗ್ಸೈಟಿ ಫಾರ್ ಎ ಶಾರ್ಟ್ ಪೀರಿಯಡ್. ಅದೇ ಬೈಪೋಲಾರ್ ಡಿಸಾರ್ಡರಲ್ಲಿ ಫಾರ್ ಎ ಲಾಂಗ್ ಪೀರಿಯಡ್, ಒಂದು 2-3 ತಿಂಗಳು ಡಿಪ್ರೆಷನ್ ಇರ್ತಾರೆ. ಅದಾದಮೇಲೆ ಒಂದು 2-3 ತಿಂಗಳು ಹೈಲಿ ಆ್ಯಂಕ್ಷಿಯಸ್ ಸ್ಟೇಜಲ್ಲಿ ಇರ್ತಾರೆ, ಅಥವಾ ಲಾಂಗರ್ ಪೀರಿಯಡ್ಗೆ. ಸೊ ಅದು ಬೈಪೋಲಾರ್ ಡಿಸಾರ್ಡರ್. ಇದು ಶಾರ್ಟರ್ ಡ್ಯೂರೇಷನ್ನು, ಆಮೇಲೆ ಸ್ಮಾಲರ್ ಸಿಂಪ್ಟಮ್ಸು. ಇದನ್ನು ಮ್ಯಾನಿಯಾ ಅಂತೀವಿ. ಸೊ ಅಷ್ಟೇ, ಇದನ್ನು ಹೆಚ್ಚಿಗೆ ಮತ್ತೇನಿಲ್ಲ ಇದರಲ್ಲಿ. ಮಾನಸಿಕ ರೋಗ ತಜ್ಞರು ಇದಕ್ಕೆ ಡಿಪ್ರೆಷನ್ ಸ್ಟೇಜಲ್ಲಿ ಡೋಪಮಿನ್ ಔಷಧಿಗಳನ್ನು ಕೊಡ್ತಾರೆ, ಇನ್ಕ್ರೀಸ್ ಮಾಡಲಿಕ್ಕೆ, ಹ್ಯಾಪಿ ಹಾರ್ಮೋನ್ಸ್ ಇನ್ಕ್ರೀಸ್ ಮಾಡಲಿಕ್ಕೆ ಔಷಧಿ ಕೊಡ್ತಾರೆ. ತೀರಾ ಆ್ಯಂಕ್ಷಿಯಸ್ ಸ್ಟೇಜಲ್ಲಿ ಇದ್ದಾಗ ಅದಕ್ಕೆ ಸ್ವಲ್ಪ ತಗಲಿಕ್ಕೆ ಆ್ಯಂಗ್ಸೈಟಿ ಕಮ್ಮಿ ಮಾಡುವಂಥ ಔಷಧಿಗಳನ್ನು ಕೊಡ್ತಾರೆ. ಹೀಗೆ ಇಷ್ಟೇ ಇರೋದು ಇದರಲ್ಲಿ. ಇಷ್ಟು ಹೇಳಿ ನನ್ನ ಇವತ್ತಿನ ಈ ವಿಷಯವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.